ಪರೀಕ್ಷೆಯನ್ನು ಯಾರು ಪರೀಕ್ಷೆಗೆ ಹಾಜರಾಗಿದ್ದಾರಲ್ಲ ಅವ್ರಿಗಾಗಿ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರ್ತಕ್ಕಂಥ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಜನ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಸರ್ ನಮಗೆ ಕ್ವಶನ್ ಪೇಪರ್ಗಳು ಬೇಕು, ಸರ್ ನಮಗೆ ಹೆಲ್ಪ್ ಮಾಡಿ ಅಂತ. ಸೊ ಅದಕ್ಕೆ ಇವತ್ತು ಒಂದು ನೋಡ್ತೀವಿ. ಸಾಧ್ಯವಾದಷ್ಟು ಇದ್ರದ್ದು PDF ಲಿಂಕನ್ನು ಹಾಕಿದ್ದೀನಿ. ಅದನ್ನು ನೋಡಿಕೊಂಡು ಚೆನ್ನಾಗಿ ಓದ್ಕೊಂಡು ಹೋದರೆ ಡೆಫಿನೆಟಾಗಿ ಪಾಸ್ ಆಗ್ತೀರಿ. ಮೇನ್ ನಿಮಗೆ ಏನೇನೆಲ್ಲ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಅಷ್ಟು ವರ್ಕ್ಗಳು ನಿಮ್ಮಿಂದ ಆಗಬೇಕು. ಸೊ ಡೆಫಿನೆಟಾಗಿ ಪಾಸ್ ಆಗ್ತೀರಿ. ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಗ್ರಾಮರ್ ಕ್ವಶನ್ಸ್ಗಳಿದ್ದಾವೆ. ಸೊ ವರ್ಣಮಾಲೆ ಅಕ್ಷರಗಳ ಸಂಖ್ಯೆ ಎಷ್ಟು ಬರ್ತದೆ? ಸೊ ತಮಗೆ ಗೊತ್ತಿದೆ 49. ಹೃಸ್ವಸ್ವರಗಳ ಸಂಖ್ಯೆ 6. ಅರಮನೆ ಪದದಲ್ಲಿ ಅವರ್ಗೀಯ ವ್ಯಂಜನ ಯಾವುದಿದೆ? ರ ಅಂತಕ್ಕಂಥದ್ದು. ನಮನ ಅನುನಾಸಿಕ ಅಂತೀವಿ. ಇದರಲ್ಲಿ ಅನ್ವರ್ತಕ ನಾಮ ವ್ಯಾಪಾರಿ. ಮೂಡನ ಅಂತಕ್ಕಂಥದ್ದು ವ್ಯಾಕರಣದಲ್ಲಿ ದಿಗ್ವಾಚಕ ಬರ್ತದ. ಉತ್ತಮ ಪುರುಷ ಸರ್ವನಾಮಗಳು ನಾನು, ನಾವು, ನೀನು, ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ. ಇವೆಲ್ಲ ನೋಡ್ಕೊಂಡೋಗಿ ಖಂಡಿತವಾಗಿ ನಿಮಗೆ ಇಲ್ಲಿಂದ ಏನಾಗ್ತದಪ್ಪ ಅಂದರೆ ಸೊ ಮಾರ್ಕ್ಸ್ಗಳು ಬಂದೇ ಬರ್ತವೆ. ಸೊ ಇಲ್ಲಿನೂ ಕೂಡ ಆಪ್ಷನ್ಸ್ಗಳನ್ನು ಪೇಜನ್ನು ನಾನು ಹಾಗೆ ಸ್ಕ್ರಾಲ್ ಮಾಡ್ತಾನೆ ಹೋಗ್ತೀನಿ. ಇಂಪಾರ್ಟೆಂಟ್ಗಳನ್ನು ಸೊ ನೀವುಗಳನ್ನು ಖಂಡಿತವಾಗಿ ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬರ್ತವೆ. ಸಂಧಿ, ಸಮಾಸ, ಆಮೇಲೆ ತತ್ಸಮ ತದ್ಮಪದ, ಅನ್ಯದೇಶಿ ಪದಗಳು, ಓಕೆ, ಅವ್ಯಯಗಳ ಬಗ್ಗೆ 1 ಮಾರ್ಕ್ಸ್ ಅಂತೂ ಖಂಡಿತವಾಗಿ ಕೇಳ್ತಾರೆ. ಸೊ ಅವುಗಳನ್ನು ನೋಡಿಕೊಂಡು ಹೋಗಬೇಕಾಗ್ತದೆ. ವಾಕ್ಯದ ಪ್ರಕಾರಗಳು, ಸೊ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಅವುಗಳನ್ನು ಸಹಿತನೂ ಕೂಡ ತಾವೇನು ಮಾಡಿರಿ ಚೆನ್ನಾಗಿ ಕಲ್ಕೊಂಡು ಹೋಗಿ. ಇನ್ನು ಇಷ್ಟು ವ್ಯಾಕರಣದಲ್ಲಿ ಮೇನ್ ಕ್ವಶನ್ಸ್ ಆದರೆ ಇನ್ನು ಸೆಕೆಂಡ್ ಪಾರ್ಟ್ಗೆ ಬರೋಣ. ಸೊ ಮುಂದೆ ಇರತಕ್ಕಂಥದ್ದು ಯಾವುದಿದೆ ಅಂತಂದರೆ ಅನುರೂಪಗಳು. ಅದನ್ನೇ ಸಂಬಂಧೀಕರಣ ಅಂತ ಕರಿತೀವಿ. ಈ ಸಂಬಂಧೀಕರಣದಲ್ಲಿ ಏನೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಾನ ಅನ್ನೋದನ್ನು ಸೊ ಇಲ್ಲೊಂದು ಪಟ್ಟಿನೇ ಇದೆ. ಸೊ ಖಂಡಿತವಾಗಿ ಸೊ ಬೇಗನೆ ತಾವು ಈ PDF ಡೌನ್ಲೋಡ್ ಮಾಡ್ಕೊಡ್ರಿ. ಒಂದು ಸರಿ ಕಣ್ಣು ಹಾಸಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ಸೊ ಡೆಫಿನೆಟಾಗಿ ನಿಮ್ಮ ಪಾಸ್ ಆಗುವಷ್ಟು ಮಾರ್ಕ್ಸ್ಗಳು ನಿಮಗೆ ಬರ್ತವೆ. ಇನ್ನೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳಿದ್ದಾವೆ. ಸೊ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅವುಗಳನ್ನು ಸಹಿತ ತಾವುಗಳು ಏನು ಮಾಡಿಕೊಡ್ರಿ. ಸೊ ನೋಡಿಕೊಂಡು ನಾನು ಹೇಳೋದಂತಂದರೆ 3, 4, 5 ಅಂಕದ ಪ್ರಶ್ನೆಗಳನ್ನು ತಾವೇನು ಮಾಡಿ ಚೆನ್ನಾಗಿ ಹೆಚ್ಚು ಒತ್ತು ಕೊಡಿ. 1 ಅಂಕದ ಪ್ರಶ್ನೆಗಳು ಸರಳ ಇರ್ತವೆ. ಸೊ ಡೋಂಟ್ ವರಿ. ಬಟ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ 2 ಅಂಕ, 3 ಅಂಕ, 4 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳು. ಇಷ್ಟೆಲ್ಲ 1 ಅಂಕದ ಪ್ರಶ್ನೆಗಳಿತ್ತು. ಸೊ ಇವುಗಳನ್ನು ಕೂಡ ನೀವೇನು ಮಾಡ್ಕೊಡ್ರಿ, ಒಂದು ಸರಿ ನೋಡ್ಕೊಂಡು ಹೋದರೆ ಸೊ ಖಂಡಿತವಾಗಿ ಇಲ್ಲಿಂದ ನಿಮಗೆ ಕ್ವಶನ್ಸ್ಗಳು ಬಂದೇ ಬರ್ತಾವೆ. 100% ಆಗಿ ನೀವೇನು ಮಾಡ್ತೀರಿ ಈ ಜೂನ್ ಎಕ್ಸಾಮ್ನಲ್ಲಿ ಪಾಸ್ ಆಗೇ ಆಗ್ತೀರಿ. ಎಲ್ಲ ಇಂಪಾರ್ಟೆಂಟೇ ಇಲ್ಲಿ ಇದ್ದಾವೆ. ಸೊ ಇಷ್ಟು ಬಿಟ್ಟರೆ ಸೊ ಬೇರೆ ಕಡೆಯಿಂದ ಕ್ವಶನ್ಸ್ಗಳು ನಿಮಗೆ ಬರೋದೇ ಇಲ್ಲ. ಇನ್ನು ಈ 1 ಅಂಕದ ಪ್ರಶ್ನೆಗಳಾಯ್ತಲ್ಲ, ಇನ್ನು ಮುಂದೆ ಏನು ಮಾಡೋಣ ಅಂತಂದರೆ 2 ಅಂಕದ ಪ್ರಶ್ನೋತ್ತರಗಳ ಕಡೆಗೆ ಹೋಗೋಣ. ಈ 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಸೊ ನೀವೆಲ್ಲ ಏನೆಲ್ಲ ಓದ್ಕೊಂಡು ಹೋಗಬೇಕು ಅನ್ನೋದಂದರೆ, ಸೊ ಫಸ್ಟ್ ಆಫ್ ಆಲ್ ಇವೆಲ್ಲ ಪಠ್ಯಪೋಷಕ ಅಧ್ಯಯನದ ಪ್ರಶ್ನೆಗಳು ಬರ್ತವೆ. ಪೌರ ಸ್ವಾತಂತ್ರ್ಯ, ಕ್ರಿಯಾ ಸ್ವಾತಂತ್ರ್ಯ, ನಾರಾಯಣ ಗುರುನ ಪ್ರಮುಖ ಆಶಯ, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿದ್ದಾವೆ 3, 4 ವಾಕ್ಯದ ಪ್ರಶ್ನೆಗಳು. ಸೊ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ವೂಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳು, ಲಂಡನ್ ಹೆಣ್ಣು ಮಕ್ಕಳು ಯಾವ್ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ, ಟೊಪ್ಪಿಗೆ ವಿಶೇಷತೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಓಕೆ, ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗೋದಿಲ್ಲ, ರಾಜರ ಪ್ರಕೃತಿ, ಸಂಪತ್ತು ಕಾಪಾಡಲು ಎದುರಾಗುವ ಕಷ್ಟಗಳು, ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ. ಖಂಡಿತ ಇವು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಇಷ್ಟು ಮಾಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಅಂಕಗಳು ಬಂದೇ ಬರ್ತಾವೆ. ಇವೆಲ್ಲ 3-4 ವಾಕ್ಯಗಳಲ್ಲಿ ನೀವೇನು ಮಾಡಬೇಕಾಗಿತ್ತು, ಉತ್ತರಗಳನ್ನ ಬರೀಲಿಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು ಇಷ್ಟು ಈ ಪ್ರಶ್ನೆಗಳು ಗದ್ಯದಿಂದ ಇದ್ದಾವೆ, ಪದ್ಯದಿಂದ ಇದ್ದಾವೆ, ಆಮೇಲೆ ಪಠ್ಯಪೋಷಕ ಅಧ್ಯಯನ ಭಾಗದಿಂದನೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಇಟ್ಟಿದ್ದಾರೆ.
ಇದು ಅಂಟು ದಿ ಲಾಸ್ಟ್ ಆಗಿರ್ಬೋದು. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅಭಿಪ್ರಾಯ, ವಿವೇಕಾನಂದ ದೃಷ್ಟಿಯಲ್ಲಿ ದೇಶದ ಪ್ರಗತಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಸೊ ಇಲ್ಲಿಂದ ಕ್ವಶನ್ಸ್ಗಳು ಭಾಳ ಬರ್ತಾವೆ. ಓಕೆನಾ. ನಾರಾಯಣ ಧರ್ಮ ಪರಿಪಾಲನಾ, ಪೇರಿಯಾರ ಚಳುವಳಿ, ಇಲ್ಲಿಂದ ಈ ಏರಿಯಾಗಳು ಕ್ವಶನ್ಸ್ಗಳು ಬರ್ತವೆ. ಜಲಿಯನ್ ವಾಲಾಬಾಗ್ದ ಒಕ್ಕಣೆ. ಏನೂ ವರಿ ಇಲ್ಲ, ಒಂದ್ಸರಿ ಇದನ್ನು PDF ತಕ್ಕೊಡ್ರಿ. ಸೊ ತಕ್ಕೊಂಡು ಇದನ್ನು ಚೆನ್ನಾಗಿ ಓದ್ಕೊಡ್ರಿ. ಒಂದೆರಡು ದಿನ ನಿಮಗೆ ಇನ್ನೂ ಟೈಮಿಂಗ್ ಅದ. ಸೊ ಡೆಫಿನೆಟಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗೇ ಆಗ್ತದೆ. ಪಾಸ್ ಅಂತೂ ಖಂಡಿತ ಆಗ್ತೀರಿ, ಡೋಂಟ್ ವರಿ. ಬಟ್ ಓದ್ಕೊಂಡು ಚೆನ್ನಾಗಿ ಹೋಗಬೇಕು ಅಷ್ಟೇ. ಓಕೆ. ಎಸ್. ಇನ್ನು ಇದನ್ನು ನೋಡ್ಕೊಂಡೋಗಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಕವಿ ಪರಿಚಯ 6 ಅಂಕ ಬರ್ತಾವೆ. ಓಕೆ. ನೋಡಿ ಏನು ಬರಿಬೇಕು, ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ, ಇಷ್ಟೇ. ಯಾರ್ದಿದೆಯಲ್ಲ ಅವ್ರದ್ದು. ವಿಶೇಷವಾಗಿ ಗದ್ಯದಿಂದ ಒಂದು, ಪದ್ಯದಿಂದ ಒಂದು ಕೇಳ್ತಾರೆ. ಅದನ್ನು ಕೂಡ ತಾವುಗಳು ಏನು ಮಾಡ್ಕೊಡ್ರಿ ಇಲ್ಲಿ ಬಹಳಷ್ಟು. ಮತ್ತು ಏನಿರತ್ತಂತಂದ್ರೆ ಕಾಲನೂ ಇರಬೇಕು, ಸ್ಥಳನೂ ಇರಬೇಕು, ಕೃತಿನೂ ಇರಬೇಕು, ಪ್ರಶಸ್ತಿನೂ, ಅಂಥವ್ರದ್ದು ಮಾತ್ರ ಕೇಳ್ತಾರೆ. ಓಕೆನಾ. ಸೊ ಇಲ್ಲಿ ನೋಡಿ, ಈ ಕೇಶವರಾವ್ ಬಲಿರಾಮ್ ಹೆಗ್ಡೆಯವರ ಪ್ರಶಸ್ತಿ ಇಲ್ಲ, ಅವ್ರದ್ದು ಕೇಳೋದಿಲ್ಲ. ಹಾಂ. ಆಮೇಲೆ ಇಲ್ಲಿ ದುರ್ಗಸಿಂಹನ ಬಗ್ಗೆ ಪ್ರಶಸ್ತಿಗಳು, ಸೊ ದುರ್ಗಸಿಂಹನ ಬಗ್ಗೆನೂ ಬರೋದಿಲ್ಲ. ಸೊ ಈಗ ನಿಮಗೂ ಕೂಡ ಏನಾಗಬೇಕಪ್ಪ ಅಂದ್ರೆ ಗೊತ್ತಾಗಬೇಕು. ಎಲ್ಲ ಇದ್ದರೆ ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಸೊ ಇಲ್ಲೊಂದು ಮಾದರಿ ಇದೆ ನೋಡಿ. ಸೊ ಈ ಥರ ನೀವು ವಾಕ್ಯ ರೂಪದಲ್ಲಿನೇ ಬರಿಬೇಕು. ನಿಮಗೆ ಕೋಷ್ಟಕ ಕೊಟ್ಟಿರೋದು ನೆನಪಿಡೋ ಸಲುವಾಗಿ, ಬಟ್ ನೀವು ಈ ಥರ ವಾಕ್ಯ ರೂಪದಲ್ಲಿನೇ ನಿಮಗೆ ಬರೀಲಿಕ್ಕೆ ಹೇಳಿರ್ತಾರೆ. ಓಕೆ. ನೋಟ್ಸ್ ಹಾಗೆ ಬರಲಿಕ್ಕೆ ಹೋಗಬೇಡಿ, ಸ್ಕೋರ್ ಕೊಡೋದಿಲ್ಲ. ಆಮೇಲೆ ಸ್ವಲ್ಪ ಪ್ರಸ್ತಾರ ಹಾಕಿ ಘನ ವಿಂಗಡಿಸೋದು ಕಲ್ಕೊಡ್ರಿ. ಅಟ್ಲೀಸ್ಟ್ ಋಸ್ವ ಸ್ವರಗಳು, ಆಮೇಲೆ ದೀರ್ಘ ಸ್ವರಗಳು, ಆಮೇಲೆ ಅಲ್ಪಪ್ರಾಣ, ಮಹಾಪ್ರಾಣ, ಒತ್ತಕ್ಷರ. ಓಕೆ. ಎಲ್ಲೆಲ್ಲಿ ಹಾಕ್ತೀವಿ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. 2 ಸಾಲು ಬತ್ತಂದ್ರೆ ಅದನ್ನು ಏನಂತೀವಿ, ಕಂದ ಪದ್ಯ ಅಂತೀವಿ. ಆಮೇಲೆ ಈ ಉತ್ಪಲ ಮಾಲಾ ವೃತ್ತದಲ್ಲಿರ್ತಕ್ಕಂಥ ಅಕ್ಷರಗಳ ಸಂಖ್ಯೆ, ಆಮೇಲೆ ಚಂಪಕ ಮಾಲಾ ವೃತ್ತ, ಭಾಮಿನಿ ಷಟ್ಪದಿ 3 ಸಾಲು ಇರ್ತಾವ. 14, 14, 23 ಇರ್ತಾವ. ವಾರ್ಧಕದಲ್ಲಿ 20, 20, 32 ಇರ್ತಾವ. ಇವುಗಳನ್ನು ನೀವು ಏನು ಮಾಡ್ಕೊಡ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಇವುಗಳಿಗೆ ಗುರುಲಘು ಹಾಕೋದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ, ಸಾಕು. ಇನ್ನು ಅಲಂಕಾರ ಬರೋದು ಲಕ್ಷಣವನ್ನು ಬರಲಿಕ್ಕೆ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಅದ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ಇದು ಇಂಪಾರ್ಟೆಂಟ್ ಇದೆ. ಮಾರಿಗೌತನವಾಯಿತು, ನಾಳಿನ ಭಾರತ. ಹಾಂ. ಸೊ ಇವೆಲ್ಲ ನೋಡ್ಕೊಂಡು ಹೋಗಿ. ಖಂಡಿತವಾಗಿ ಇಲ್ಲಿಂದ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಯೂಸ್ ಆಗ್ತದೆ. ಇಲ್ಲೆಲ್ಲ ಏನಿತ್ತು, ಅಲಂಕಾರವನ್ನು ಇತ್ತು. ಇನ್ನು ಗಾದೆ ಮಾತು ವಿಸ್ತರಿಸಿ ಬರಲಿಕ್ಕೆ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಗಾದೆ ಮಾತುಗಳನ್ನು ಕೇಳ್ತಾರೆ. ಇಲ್ಲಿ ತಾಳಿದವನು ಬಾಳಿಯಾನು ಇದೆ, ಹೇಗೆ ಬರಿಬೇಕು ನೋಡಿ. ಸೊ ಮಹತ್ವ ಬರಿಬೇಕು, ಅರ್ಥ ವಿವರಣೆ ಬರಿಬೇಕು, ಮೌಲ್ಯ ಬರಿಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಹೆತ್ತ ತಾಯಿ ಹೊತ್ತ ನಾಡು, ಸ್ವರ್ಗಕ್ಕಿಂತ ಮಿಗಿಲು, ದೇಶ ಸುತ್ತು ಕೋಶ ಓದು. ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ 100% ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಇವು ನಿಮಗೆ ಯೂಸ್ ಆಗೇ ಆಗ್ತಾವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನಪ್ಪ ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿತಕ್ಕಂಥದ್ದು. ಹೆತ್ತ ತಾಯಿ ದೇವಗರಿಗೆ ಬೀಡಿಲಿ ದೊರೆಯೋದೇ ಶಬರಿ ಪಾಠದಲ್ಲಿರ್ತಕ್ಕಂಥ ಸಂದರ್ಭ ಇದ್ದಾವೆ. ಶಬರಿ ಪಾಠದಿಂದ ಆಲ್ಮೋಸ್ಟ್ ಆಲ್ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಸಂದರ್ಭ ಕೇಳ್ತಾರೆ. ಇಲ್ಲಾಂದರೆ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಏನು ಮಾಡ್ತಾರೆ, ಈ ಪಾಠದಿಂದ ಬಂದಿರ್ತದೆ. ಸ್ವಲ್ಪ ಶಬರಿ ಪಾಠ ಚೆನ್ನಾಗಿ ಓದ್ಕೊಂಡು ಹೋಗಿ. ಲಂಡನ್ ನಗರದ್ದು ಹಾಗೆ ಇದೆ. ಸೊ ಈ ಪಾಠದಲ್ಲಿನೂ ಕೂಡ ಸಂದರ್ಭ ಬರ್ತದೆ. ಸಂದರ್ಭ ಬರಲಿಲ್ಲ ಅಂದರೆ 4 ಅಂಕದ ಪ್ರಶ್ನೆಗಳು ಅಲ್ಲಿಂದಾನೇ ಬರ್ತಾವೆ. ಇಲ್ಲೇನು ಕೊಟ್ಟಿದ್ದೀವಲ್ಲ ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಮತ್ತು ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥವಿದ್ದಾವೆ. ಸೊ ನೀವು ಖಂಡಿತ ಏನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗೇ ಆಗ್ತದೆ. ಭಾಗ್ಯಶಿಲ್ಪಿಗಳು ಪಾಠ, ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಪಾಠ, ಎದೆಗೆ ಬಿದ್ದ ಅಕ್ಷರ ಪಾಠದ ವಾಕ್ಯಗಳಿದ್ದಾವೆ. ಇವುಗಳನ್ನು ನೋಡ್ಕೊಡ್ರಿ. ವಚನಕಾರರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು, ಇಂಪಾರ್ಟೆಂಟ್ ಇದೆ. ಶ್ರೇಷ್ಠ ಭಾರತೀಯ ಚಿಂತನೆಗಳು ಪಾಠದಲ್ಲಿ ಚಿನ್ನವಿಲ್ಲದೆ ಬದುಕಬಹುದು, ಅನ್ನವಿಲ್ಲದೆ ಬದುಕಲಾದೀತೆ, ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಜ್ಞ. ಇವೆರಡು ಭಾಳ ಇಂಪಾರ್ಟೆಂಟ್ ಇದಾವೆ. ಎಸ್. ಸೊ ಅವುಗಳು ಏನು ಮಾಡ್ತಾರಪ್ಪ ಅಂದರೆ ಇರ್ತದೆ. ವೃಕ್ಷಸಾಕ್ಷಿ ಹಳಗನ್ನಡ ಪದ್ಯಗಳಿಂದ ನೋಡ್ಕೊಂಡೋಗಿ ಅಲ್ಲಿಂದನೂ ಕೂಡ ಒಂದು ಬಂದಿರ್ತದೆ. ಪೊನ್ನನೆಲ್ಲಮಂ ನೀನೇ ಕೊಂಡೆ ಅಂತಕ್ಕಂಥದ್ದಿದೆ. ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದು ಗುಮ್ ಅಂತಕ್ಕಂಥದ್ದು ಒಂದಿದೆ. ಹುಸಿಯದ ಬಿಹಾರಿಯೇ ಇಲ್ಲ, ಪ್ರೀತಿಯ ಹನತೆಯ ಹಚ್ಚೋಣ, ಸಂಕಲ್ಪ ಗೀತೆ ಪದ್ಯದ ಒಂದಂತರೂ ಬಂದಿರ್ತದೆ ಅಲ್ಲಿ. ಮುಂಗಾರಿನ ಮಳೆಯಾಗೋಣ, ಹೊಸ ಭರವಸೆಗಳ ಕಟ್ಟೋಣ, ಹೊಸ ಎಚ್ಚರಗಳು ಬದುಕೋಣ.
ಇರ್ತವೆ, ಅಲ್ಲಿಂದ ಕ್ವಶನ್ಸ್ಗಳು ತುಂಬಾ ಬರ್ತವೆ. ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ನೋಡ್ಕೊಡ್ರಿ. ಅವೆರಡು ಪದ್ಯದಲ್ಲಿ ಒಂದು ಮಾತ್ರ ಏನಾಗಿರ್ತದ, ಬಂದೇ ಬರ್ತದ. ಇಂಪಾರ್ಟೆಂಟ್ ಇದಾವೆ ಅವು. ಓಕೆ, ಸೊ ಇಷ್ಟೆಲ್ಲ ಗದ್ಯ ಪದ್ಯದಿಂದ ಏನಂತ ಸುಮಾರು 6 ಇರ್ತವೆ 18 ಅಂಕಿಗೆ. ಸೊ ಒಂದು 3-4 ಬರೆದ್ರೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆರಾಮಾಗಿ ನೀವು ಪಾಸು ಆಗ್ತೀರಿ. ಸೊ ಇಷ್ಟು ಏನಾಗಿತ್ತು ಅಂತಂದರೆ ಸಂದರ್ಭ ಸಹಿತ ಬರಲಿಕ್ಕೆ ಇರ್ತಕ್ಕಂಥ ವಾಕ್ಯಗಳಿತ್ತು. ಇನ್ನು ಇಲ್ಲಿದೆ ನೋಡಿ ಪಾಠಗಳು, ಕಂಠಪಾಠ ಪದ್ಯಗಳು 4 ಮಾರ್ಕ್ಸ್ ಇದೆ. ಸಂಕಲ್ಪ ಗೀತೆ, ಹಸುರು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ವೀರಲವ, ಹಲಗಲಿ ಬೇಡರು. ನೋಡಿ ನಾನೇನು ಹೇಳೋದು, ಸಂಕಲ್ಪ ಗೀತೆ 1, ಹಸುರು 1, ವೀರಲವ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಷ್ಟು ಮಾಡ್ಕೊಂಡ್ರೂ ಕೂಡ ನಿಮಗೆ ಬರ್ತದ. ಒಂದು ಹಳಗನ್ನಡ, ಒಂದು ಹೊಸಗನ್ನಡ ಇರ್ತದ. ಮತ್ತು ಪ್ರತಿ ಪದ್ಯದ 2 ಪ್ಯಾರಾಗ್ರಾಫ್ ಇದಾವಲ್ಲ, ಆ 2 ಪ್ಯಾರಾಗ್ರಾಫಲ್ಲಿ ಒಂದೊಂದೇ ಪ್ಯಾರಾಗ್ರಾಫನ್ನು ಹಿಂಗೆ 5 ಪದ್ಯದ ಮಾಡ್ಕೊಂಡು ಹೋಗಿ. ಒಂದೇ ಪದ್ಯದ್ದು 2 ಪ್ಯಾರಾಗ್ರಾಫ್ ಮಾಡ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ಸೊ ಎಲ್ಲ ಪದ್ಯದ್ದು ಒಂದೊಂದು ಪ್ಯಾರಾಗ್ರಾಫ್ ಮಾಡಬೇಕು. ಅವ್ರು ಏನಂದರೆ ಒಂದೇ ಪದ್ಯದ್ದು 2 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಇನ್ನು ಮೌಲ್ಯ ಆಧರಿಸಿ ಸಾರಾಂಶ ಬರೀತಕ್ಕಂಥದ್ದಿದೆ, ಅದನ್ನು ಯಾವ ಥರ ಬರೆದಿದ್ದಾರೆ ನೋಡ್ಕೊಡ್ರಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಓಕೆ, ಇನ್ನು 8-10 ವಾಕ್ಯಗಳಲ್ಲಿ ಹೇಳಿದ್ದೀನಿ. ಶಬರಿ ಪಾಠದ ನೋಡ್ಕೊಂಡು ಹೋಗಿ. ಲಂಡನ್ ನಗರ ಪಾಠದ ಇದು ವಾಕ್ಯ. ಓಕೆ, ಎಲ್ಲ ಲಾಂಗ್ ಕ್ವಶನ್ ಆನ್ಸರ್ಸ್ ಇದಾವೆ, 4 ಮಾರ್ಕ್ಸಿನ ಇದಾವೆ. ಸೊ ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತಾವೆ. ಡೋಂಟ್ ವರಿ, ಒಂದು ಸರಿ ಕುಂತು ಓದ್ಕೊಡ್ರಿ, 100% ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಬಂದೇ ಬರ್ತಾವೆ. ಆಮೇಲೆ ಇದು ಅಪಠಿತ ಗದ್ಯಾಂಶ ಅದ, ಅದನ್ನೇನು ಹೆಚ್ಚು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ವೈಯಕ್ತಿಕ ಪತ್ರವನ್ನು ಯಾವ ಥರ ಬರೀಬೇಕು, ಅವ್ರ ಮೇಲೆ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬಳಕೆ ಮಾಡಿಕೊಡ್ರಿ. ನೀವು ಯಾರಂತ ಭಾವಿಸಿಕೊಳ್ಬೇಕು, ಯಾರಿಗೆ ಪತ್ರ ಬರೀಬೇಕು, ಏನು ವಿಷಯ ಅದನ್ನು ನೋಡ್ಕೊಳ್ಬೇಕು. ಆಮೇಲೆ ಪತ್ರ ಬರೀತಕ್ಕಂಥ ಶೈಲಿ, ಈ ನಮೂನೆ ನೋಡ್ಕೊಡ್ರಿ. ಓಕೆ, ಇದು ವೈಯಕ್ತಿಕ ಪತ್ರ ಬರೀತಕ್ಕಂಥದ್ದಿದೆ, ಮೇಲೆ ದಿನಾಂಕ ಹಾಕಿದ್ದಾರೆ. ಓಕೆ, ಆಮೇಲೆ ಈ ಕಡೆ ಕ್ಷೇಮ, ತೀರ್ಥರೂಪ ಸಂಬೋಧನೆ, ಪತ್ರದ ಒಡಲು, ಪತ್ರದ ಅಂತ್ಯ, ಓಕೆ, ಸಮಾಪನೆ ಯಾವ ಥರ ಮಾಡಿದ್ದಾರೆ, ಹೊರವಿಳಾಸ, ಇದೇ ಥರ ಬರೀಬೇಕು. ಓಕೆ, ಅಂದ್ರೇ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ಇನ್ನೊಂದು ಪತ್ರ ಇದೆ ನೋಡಿ, ಅದನ್ನು ಕೂಡ ತಾವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಇನ್ನು ಒಂದು ಕಾರ್ಯಾಲಯ ಪತ್ರ ಅಂತ ಒಂದು ಕೊಡ್ತಾರೆ, ಅದೇ ಕಚೇರಿ ಪತ್ರ. ಸೊ ಯಾವ ಥರ ಬರೀಬೇಕು ಅದನ್ನು ಕೂಡ ನೋಡ್ಕೊಡ್ರಿ. ಇವೆಲ್ಲ ವೈಯಕ್ತಿಕ ಪತ್ರಗಳಿದ್ದಾವೆ. ಇದು ವ್ಯಾವಹಾರಿಕ ಪತ್ರ, ಅದನ್ನೇ ಹೇಳಿದ್ದೀನಲ್ಲ, ಕಚೇರಿ ಪತ್ರ. ಈ ಕಡೆ ದಿನಾಂಕ ಹಾಕ್ತೀರಿ, ಈ ಕಡೆಯಿಂದ ಆಮೇಲೆ ಆಮೇಲೆ ಮಾನ್ಯರೇ, ವಿಷಯ, ಪತ್ರದ ಒಡಲು, ಸಮಾಪ್ತಿ, ಇದನ್ನು ನೋಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ನೀವು ಏನು ಮಾಡಬೇಕು, ಇದರಿಂದ ಅಂಕಗಳು ಬರ್ತಾವೆ, ಮಾರ್ಕ್ಸ್ಗಳು ಬರ್ತಾವೆ. ಮಿನಿಮಮ್ 4-5 ಅಂಕಗಳನ್ನಾದರೂ ನಿಮಗೆ ಕೊಡ್ತಾರೆ. ಓಕೆ, ಇನ್ನು ಲಾಸ್ಟಿಗೆ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ನಿಬಂಧ, ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಇದೆ, ಅದು ಇಂಪಾರ್ಟೆಂಟ್ ಅದ. ಆಮೇಲೆ ಗ್ರಂಥಾಲಯ ನೋಡ್ಕೊಂಡು ಹೋಗಿ. ಮಹಾಮಾರಿ ಕೊರೋನಾ ಬಗ್ಗೆ ಒಂದು ಬರ್ಬೋದು. ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು, ಸಮೂಹ ಮಾಧ್ಯಮಗಳು, ಮೂಢನಂಬಿಕೆಗಳು, ಇವೆಲ್ಲ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದೇ ಆಗಿದ್ದಾವೆ. ಕಂಪ್ಯೂಟರ್ ಶಿಕ್ಷಣ, ಇಷ್ಟು ನಿಮ್ಮ 12 ಜೂನ್ 2023ರಲ್ಲಿ ನಡೀತಕ್ಕಂಥ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಗೆ ಒಂದು ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀವಿ. ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡೋದ್ರೆ ಪಾಸ್ ಆಗಿ